ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿಯಂತರ. ಹಿಂದಿನ ವಿಡಿಯೋದಲ್ಲಿ ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ ಬಿದನಗೆರೆ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು ವಿಡಿಯೋ ನೋಡಿರ್ತೀರ. ಸೊ ನಾವೀಗ ಯಡಿಯೂರಿಂದ ಮೇಲುಕೋಟೆ ಕಡೆ ಹೋಗ್ತಾಯಿದ್ದೀವಿ. ಮೇಲುಕೋಟೆ ಒಂದು 50 ಕಿಲೋಮೀಟ್ರೇನೋ ಯಡಿಯೂರಿಂದ. ಟೈಮು ಆಲ್ರೆಡಿ 10:30 ಆಗೋಗಿದೆ. ಬೆಳಿಗ್ಗೆಯಿಂದ ಬಿಸಿಲಿರಲಿಲ್ಲ, ಈಗ ಬಿಸಿಲು ಬೇರೆ ಸ್ಟಾರ್ಟ್ ಆಗಿದೆ. ಸೊ 11:30-12 ಗಂಟೆ ಹಂಗೆ ನಾವು ಮೇಲುಕೋಟೆ ರೀಚ್ ಆಗ್ತೀವಿ ಅಂದ್ಕೊತೀನಿ. ಮೇಲುಕೋಟೆನೂ ಒಂದು ಇಡೀ ದಿನ ಆ್ಯಕ್ಚುಲಿ ಮೇಲುಕೋಟೆಯಲ್ಲೇ ನೋಡೋಕ್ಕೆ ಪ್ಲೇಸಸ್ ತುಂಬ ಇದೆ. ಒಂದು 4-5 ಲೊಕೇಶನ್ ಇದ್ದಾವೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಅದು ಬಿಟ್ಟರೆ ರಾಯಗೋಪುರ ಇದೆ, ಧನುಷ್ಕೋಟಿ ಇದೆ, ಪಂಚಕಲ್ಯಾಣಿ ಇದೆ. ಒಂದಿನ ಆ್ಯಕ್ಚುಲಿ ಮೇಲುಕೋಟೆ ನೋಡೋಕ್ಕೇ ಬೇಕಾಗುತ್ತೆ. ನಾವು ಈಗ 11:30-12 ಗಂಟೆ ಹಂಗೆ ಮೇಲುಕೋಟೆ ಹೋದರೆ ಸಂಜೆವರೆಗೂ ಮೇಲುಕೋಟೆನೇ ನೋಡೋದಾಗುತ್ತೆ ಅನಿಸುತ್ತೆ. ಮೇಲುಕೋಟೆ ನೋಡಿ ಅಲ್ಲಿಂದ ನಾವು ಮೈಸೂರಿಗೆ ಹೋಗಿ ಅಲ್ಲಿ ಸ್ಟೇ ಮಾಡೋ ಪ್ಲ್ಯಾನು. ಸೊ ನಾವೀಗ NH75 ಲೆಫ್ಟಲ್ಲಿ ಡೈವರ್ಷನ್ ತೊಗೊಳ್ತಾ ಇದ್ದೀವಿ ಮೇಲುಕೋಟೆಗೆ. ರೈಟಿಗೆ ಹೋದರೆ ನಿಮಗೆ ಆದಿಚುಂಚನಗಿರಿಗೆ ಹೋಗ್ತೀರಾ. ಅಲ್ಲಿ ನೋಡಿ ರೈಟಲ್ಲಿ ಆದಿಚುಂಚನಗಿರಿ, ಲೆಫ್ಟಲ್ಲಿ ಮೇಲುಕೋಟೆ. ಟೈಮ್ 11:50 ಆಗಿದೆ. ಮೇಲುಕೋಟೆಗೆ ಬಂದಿದ್ದೀವಿ. ಫಸ್ಟ್ ನಾವು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶರಣಾಗತಿ ಗದ್ಯ ದ್ವಾರ ಅಂತ ಇದು, ಶ್ರೀರಾಮಾನುಜಾಚಾರ್ಯ. ನಿಮಗೆ ಲೆಫ್ಟಲ್ಲಿ ನೋಡ್ಬೋದು, ಅದೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಜನ ಜಾಸ್ತಿ ಇದ್ದಾರೆ, ವೀಕೆಂಡ್ ಅಲ್ವಾ, ಅದಕ್ಕೆ ಅನ್ಸುತ್ತೆ ಮೇ ಬಿ. ನಾನು ಲಾಸ್ಟ್ ಟೈಮ್ ಮೇಲುಕೋಟೆಗೆ ಬಂದಾಗ ಇಷ್ಟು ಜನನೇ ನೋಡಿಲ್ಲ ಮೇಲುಕೋಟೆಯಲ್ಲಿ. ಇವತ್ತು ನೋಡಿದರೆ ಜನ ಸಾಗರ. ಎದುರುಗಡೆ ಮೇಲೆ ಕಾಣದೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಲೆಫ್ಟಲ್ಲಿ ಏನು ಹೋಗ್ತಾ ಇದ್ದಾರಲ್ಲ ಜನ, ಇಲ್ಲಿಂದ ಹೋದರೆ ನೀವು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. 300-350 ಸ್ಟೆಪ್ಸ್ ಏನೋ ಇದೆ. ಗಾಡಿ ತಗೊಂಡು ಹಂಗೆ ಸ್ವಲ್ಪ ಮುಂದೆ ಬಂದರೆ ಅರ್ಧದವರೆಗೂ ಗಾಡಿ ಹೋಗುತ್ತೆ. ಸೊ ನಾವು ಅರ್ಧದವರೆಗೂ ಬೈಕ್ ತಗೊಂಡೇ ಹೋಗ್ತಾಯಿದ್ದೀವಿ. ಬೈಕು ಕಾರು ಎಲ್ಲನೂ ಬರುತ್ತೆ ಅರ್ಧದವರೆಗೂ. ಇಲ್ಲಿವರೆಗೂ ನೀವು ಕಾರು ಅಥವಾ ಬೈಕಲ್ಲಿ ಬಂದಿದ್ರೆ ಇಲ್ಲಿವರೆಗೂ ಬರ್ಬೋದು, ಇಲ್ಲ ಅಲ್ಲೇ ಕೆಳಗೆ ಪಾರ್ಕಿಂಗ್ ಮಾಡಿ ಅಲ್ಲಿಂದನೂ ಸ್ಟೆಪ್ಸ್ ಹತ್ಕೊಂಡು ಬರ್ಬೋದು. ಎರಡೂ ಆಪ್ಷನ್ ಇದೆ. ನೋಡಿ ಸೊ ನೀವು ಕೆಳಗಿಂದ ಸ್ಟೆಪ್ಸಲ್ಲಿ ಬಂದರೆ ಇಲ್ಲಿಂದ ಬರ್ತೀರಾ. ಸೊ ಓವರಾಲು 400 ಸ್ಟೆಪ್ಸ್ ಇದಾವಂತೆ. ಸೊ ಇಲ್ಲಿಂದ ಈ ಥರ ಕಾಣುತ್ತೆ ನೋಡಿ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಲೆಫ್ಟಿಗೆ ಬಂದರೆ ನಿಮಗೆ ಈ ಥರ ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ನೋಡಿ ಫುಲ್ ಮೇಲುಕೋಟೆ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಪಂಚಕಲ್ಯಾಣಿ ನೋಡಿ. ಸೊ ಈ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿರೋ ವಿಗ್ರಹನ ಹಿರಣ್ಯಕಶ್ಯಪನ ಮಗ ಪ್ರಹ್ಲಾದ, ಭಕ್ತ ಪ್ರಹ್ಲಾದ ಅಂತ ಏನು ಹೇಳ್ತಾರಲ್ಲ, ಅವರು ಸ್ಥಾಪನೆ ಮಾಡಿದ್ದಾರೆ ಅಂತ ನಂಬಿಕೆ ಇದೆ. ವಿಡಿಯೋಲ್ಲಿ ಅಲ್ಲಿ ಕಾಣೋದು ಚಲುವನಾರಾಯಣ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇದೆಯಲ್ಲ ಅದು.
ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ದರ್ಶನ ಎಲ್ಲ ಮುಗೀತು. ದರ್ಶನದ ಟೈಮಿಂಗು ಬೆಳಗ್ಗೆ 8:30 ಮಧ್ಯಾಹ್ನ 1:30ವರೆಗೂ, ಮತ್ತು ಸಾಯಂಕಾಲ 5:30 ರಾತ್ರಿ 8 ಗಂಟೆವರೆಗೂ ಅಂತೆ. ನಿಮಗೆಲ್ಲ ಮೇಲ್ಕೋಟೆದೊಂದು ಕರಾಳ ಇತಿಹಾಸ ಗೊತ್ತಿರ್ಬೋದು. ಇಲ್ಲಿ ಅಯ್ಯಂಗಾರ್ಸು ಈಗಲೂ ದೀಪಾವಳಿ ಸೆಲೆಬ್ರೇಟ್ ಮಾಡಲ್ಲ, ಯಾಕಂದರೆ ಟಿಪ್ಪು ಸುಲ್ತಾನ್ 1500ಕ್ಕಿಂತ ಜಾಸ್ತಿ ಅಯ್ಯಂಗಾರ್ಸ್ನ ಹತ್ಯೆ ಮಾಡಿದ್ನಂತೆ. ಅದಕ್ಕಾಗಿಯೇ ಇವರು ಈಗಲೂ ದೀಪಾವಳಿ ಸೆಲೆಬ್ರೇಟ್ ಮಾಡಲ್ಲ ಇಲ್ಲಿ. ನಾವೀಗ ಪಂಚಕಲ್ಯಾಣಿ ಕಡೆ ಹೋಗ್ತಾಯಿದ್ದೀವಿ. ಪಂಚಕಲ್ಯಾಣಿ ಒಂದು ನೋಡಿ ಅಲ್ಲಿಂದ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಇದೇ ಪಂಚಕಲ್ಯಾಣಿ. ಇದರಲ್ಲೂ ನಮ್ಮ ಜನ ಕವರು ಅದು ಏನೇನೋ ಹಾಕ್ಬಿಟ್ಟಿದ್ದಾರೆ. ಕಲ್ಯಾಣಿಯಲ್ಲಿ ಇಳಿಬೋದು, ಬಟ್ ನಾವೇನು ಇಳಿದು ಹೋಗ್ತಾ ಇಲ್ಲ. ಸೊ ನಿಮಗೆ ಅಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕಾಣಿಸ್ತಾ ಇರ್ಬೋದು ನೋಡಿ. ಟೈಮು 1:30 ಆಗಿದೆ. ಪಂಚಕಲ್ಯಾಣಿನೂ ನೋಡಿದ್ವಿ. ಈಗ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ, ಬಟ್ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ 1 ಗಂಟೆಯಿಂದ 4 ಗಂಟೆವರೆಗೂ ಕ್ಲೋಸ್ ಅಂತೆ. ಸೊ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ರಾಯಗೋಪುರಕ್ಕೆ ಹೋಗ್ತಾಯಿದ್ದೀವಿ. ರಾಯಗೋಪುರ ಒಂದಿದೆ, ಅದು ಬಿಟ್ಟರೆ ಧನುಷ್ಕೋಟಿ, ಅಕ್ಕ ತಂಗಿ ಕೊಳ, ಇದೆಲ್ಲ ಮುಗಿಸಿ ಆಮೇಲೆ ಲಾಸ್ಟಲ್ಲಿ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು. ಅದಕ್ಕಿನ್ನೂ ಟೈಮ್ ಇದೆ, 2:30 ತಾಸು ಟೈಮ್ ಇದೆ. ಈಗಿನ್ನೂ 1:30 ಆಗಿದೆ. 4 ಗಂಟೆಗಂತೆ ರೀ ಓಪನ್ ಅದು ಸಂಜೆ. ರಾಯಗೋಪುರ ಜಾಸ್ತಿ ದೂರ ಏನಿಲ್ಲ, ಒಂದು 1 ಕಿಲೋಮೀಟ್ರ್ ಅಷ್ಟೇ. ಇವೆಲ್ಲ ಲೊಕೇಶನ್ಗಳು ನಿಮಗೆ 2 ಕಿಲೋಮೀಟ್ರ್ ರೇಡಿಯಸ್ ಒಳಗೇ ಇದ್ದಾವೆ. ಸೊ ನಿಮಗೆ ಲೆಫ್ಟಲ್ಲಿರೋದೇ ಅಕ್ಕ ತಂಗಿ ಕೊಳ. ಇಲ್ಲಿದೆಯಲ್ಲ ಲೆಫ್ಟಲ್ಲಿ, ಇದೇ ಅಕ್ಕ ತಂಗಿ ಕೊಳ. ನಾನೇನು ಕೆಳಗೆ ಇಳಿದು ಹೋಗ್ತಾ ಇಲ್ಲ, ಇಲ್ಲೇ ಒಂದು ಸಾರಿ ನಿಲ್ಲಿಸಿ ತೋರಿಸ್ಬಿಡ್ತೀನಿ. ಹಾಂ ನೋಡಿ, ಇದೇ ಅಕ್ಕ ತಂಗಿ ಕೊಳ. ನೀವು ಬೇಕಾದರೆ ಅಲ್ಲಿಂದ ಬಂದರೆ ನೀವು ಈ ಕಡೆ ಎಲ್ಲ ಹೋಗ್ಬೋದು. ಇಲ್ಲಿ ನಾನೇನು ಇಳಿದು ಹೋಗ್ತಾ ಇಲ್ಲ, ನಾನು ಇಲ್ಲಿಂದ ಡೈರೆಕ್ಟಾಗಿ ರಾಯಗೋಪುರದ ಕಡೆ ಹೋಗ್ತಾಯಿದ್ದೀನಿ. ಸೊ ಅಕ್ಕ ತಂಗಿ ಕೊಳದಿಂದ ಒಂದು 50 ಮೀಟ್ರ್ ಮುಂದೆ ಬಂದರೆ ಲೆಫ್ಟಿಗೆ ನಿಮಗೆ ರಾಯಗೋಪುರ ಸಿಗುತ್ತೆ. ಸೊ ಇಲ್ಲಿ ರಾಯಗೋಪುರದ ಹಿಸ್ಟ್ರಿ ಹಾಕಿದ್ದಾರೆ. ಇದೇ ಎಂಟ್ರಿ. ಇಲ್ಲಿಂದ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದರೆ ರಾಯಗೋಪುರ ಸಿಗುತ್ತೆ. ರಾಯಗೋಪುರದಲ್ಲಿ ಭಾಳ ಮೂವಿ ಶೂಟಿಂಗ್ ಆಗಿದ್ದಾವೆ. ಕನ್ನಡ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಹಿಂದಿ ಮೂವಿನೂ ಶೂಟಿಂಗ್ ಆಗಿದ್ದಾವೆ. ಬಟ್ ಅದು ರಾಯಗೋಪುರ ಆ್ಯಕ್ಚುಲಿ ಅರ್ಧಕ್ಕೆ ನಿಂತಿರೋ ಒಂದು ಕಟ್ಟಡ ಅಂತ ಹೇಳ್ತಾರೆ. ಅಲ್ಲಿ ಹಾಕಿದ್ರು ಹಿಸ್ಟ್ರಿಯಲ್ಲಿ
ರಾತ್ರಿ ಕಟ್ಟಿರ್ಬೋದು. ಯಾಕೆ ಅರ್ಧಕ್ಕೆ ನಿಲ್ಲಿಸಿದ್ದು ಅಂತ ಅದ್ರ ಬಗ್ಗೆನೂ ಯಾರಿಗೂ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ನೀವು ನೋಡಿರ್ತೀರ ಭಾಳ ಮೂವಿಯಲ್ಲಿದೆ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟು ಅದೆಲ್ಲ ಮಾಡ್ತಾನೆ ಇರ್ತಾರೆ ನೋಡಿ. ಈ ಸೈಡಿಂದನೂ ಒಂದು ಎಂಟ್ರಿ ಇದೆ, ನಾವು ಆ ಕಡೆ ಎಂಟ್ರಿಯಿಂದ ಬಂದಿದ್ದೆ. ಸೊ ಈ ರಾಯಗೋಪುರದಲ್ಲಿ ನೀವು ಮೇಲೆ ಹೋಗ್ಬೋದು. ಇಲ್ಲಿ ಈ ಥರ ಕಾಣುತ್ತೆ ಮೇಲಿಂದ. ನೋಡಿ ನೋಡಿ, ನಿಮಗೆ ರಾಯಗೋಪುರದಿಂದನೂ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ಈ ದೇವಸ್ಥಾನ ನೀವು ಮೇಲುಕೋಟೆಯಲ್ಲಿ ಎಲ್ಲೋದ್ರೂ ಕಾಣಿಸುತ್ತೆ ನೋಡಿ, ಅಷ್ಟು ಹೈಟಲ್ಲಿದೆ ಆ ಲೊಕೇಶನ್. ಇಲ್ಲಿ ನನ್ನ ಫ್ರೆಂಡ್ ಯಾಕೋ ಬೇಜಾರಾಗಿ ನಿಂತ್ಕೊಂಡಿದ್ದಾನೆ, ಊಟ ಕೊಡಿಸಿಲ್ಲ ಅಂತ. ಟೈಮ್ 2 ಗಂಟೆ ಆಗಿದೆ. ಈಗಿನ್ನು ಬೇಲ್ಪುರಿ ತಿಂದಿದ್ದಾನೆ ಸರಿಯಾಗಿ, ಮತ್ತೆ ಹೊಟ್ಟೆ ಹಸಿತಾ ಇದೆ ಅಂತೀನಿ. ರಾಯಗೋಪುರ ನೋಡಿ, ಈಗ ಧನುಷ್ಕೋಟಿ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 1.5 ಕಿಲೋಮೀಟರ್ ಏನೋ ಆಗುತ್ತೆ. ಲೆಫ್ಟಲ್ಲಿ ಒಂದು ಪುಷ್ಕರಣಿ ಇದೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ. ಬೆಳಗ್ಗೆ ಎಲ್ಲ ಮೋಡ ಇತ್ತು, ಅಷ್ಟು ಗೊತ್ತಾಗಿಲ್ಲ. ಈಗ ಮಧ್ಯಾಹ್ನ 2:30 ಟೈಮು, ಸರಿಯಾಗಿ ಬಿಸಿಲು ಹೊಡಿತಾ ಇದೆ. ಇದೇ ಎಂಟ್ರನ್ಸು, ಚಲುವ ದೈವಿ ಅಂತ ಬರೆದಿದ್ದಾರೆ ಮೇಲೆ. ಸೊ ಇದೇನೆ ಧನುಷ್ಕೋಟಿ ಎಂಟ್ರನ್ಸು. ಸೊ ಈ ಜಾಗದ ಹಿಸ್ಟ್ರಿ ಹೇಳ್ಬೇಕು ಅಂದರೆ, ವನವಾಸದ ಟೈಮಲ್ಲಿ ರಾಮ, ಸೀತೆ, ಲಕ್ಷ್ಮಣ ಇಲ್ಲಿದ್ದರಂತೆ. ಆವಾಗ ಸೀತೆಗೆ ನೀರು ಬೇಕಾದಾಗ ಶ್ರೀರಾಮ ಬಂಡೆಗೆ ಬಾಣ ಬಿಟ್ಟು ನೀರು ತಗೊಂಡೋಗಿದ್ದ ಅಂತ ಹೇಳ್ತಾರೆ. ಅದನ್ನು ಇದೆ ಮುಂದೆ ಸೀತಾಕುಂಡ ಅಂತ, ಅದನ್ನು ತೋರಿಸ್ತೀನಿ. ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಧನುಷ್ಕೋಟಿ ನೋಡಿ, ಈಗ ಸುಬ್ಬಣ್ಣ ಮೆಸ್ ಕಡೆ ಹೋಗ್ತಾ ಇದ್ದೀವಿ. ಮೇಲುಕೋಟೆಯಲ್ಲಿ ಸುಬ್ಬಣ್ಣ ಮೆಸ್ ಆ್ಯಕ್ಚುಲಿ ಫೇಮಸ್ಸು. ಮೇಲುಕೋಟೆಯಲ್ಲಿ ಪುಳಿಯೋಗರೆ ಫೇಮಸ್ ಅಂತೆ. ಅದಕ್ಕೆ ಸುಬ್ಬಣ್ಣ ಮೆಸ್ಸಲ್ಲಿ ಪುಳಿಯೋಗರೆ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅದು ಯಾವಾಗಲೂ ರಶ್ ಇರುತ್ತೆ ಅಂತಾರೆ, ನೋಡೋಣ ಅಲ್ಲಿ ಹೋಗೋಣ. ಈಗ ಟೈಮ್ ಆಲ್ರೆಡಿ 3 ಗಂಟೆ ಆಗೋಗಿದೆ. ಸೊ ಮೇಲುಕೋಟೆ ಫೇಮಸ್ ಸುಬ್ಬಣ್ಣ ಮೆಸ್ಸಿಗೆ ಬಂದಿದ್ವಿ ಊಟಕ್ಕೆ. ನಾನು ಪುಳಿಯೋಗರೆ ತಿಂದೆ, ನನ್ನ ಫ್ರೆಂಡ್ ಊಟ ಮಾಡ್ದೆ. ಕೇಳೋಣ ರಿವ್ಯೂಸ್ ಹೆಂಗಿತ್ತು ಮೀಲ್ಸ್. 10 ಔಟ್ ಆಫ್ 10 ಅಂತೆ. ಪುಳಿಯೋಗರೆನೂ ಚೆನ್ನಾಗಿತ್ತು.
ಯಾರಾದರೂ ಬಂದರೆ ನೋಡಿ, ಸುಬ್ಬಣ್ಣ ಮೆಸ್ ಮೇಲುಕೋಟೆಯಲ್ಲಿ ಫೇಮಸ್ಸು. ನಿಮ್ಗೆ ಗೂಗಲಲ್ಲಿ ಲೊಕೇಶನ್ನು ಇದೆ, ಟ್ರೈ ಮಾಡಿ. ಸುಬ್ಬಣ್ಣ ಮೆಸ್ಸಲ್ಲಿ ಊಟ ಮಾಡ್ಕೊಂಡು ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ಕಡೆ ಹೋಗ್ತಾಯಿದ್ದೀವಿ. ಈಗ 3:45 ಆಗಿದೆ ಟೈಮು. ದೇವಸ್ಥಾನ ಓಪನ್ ಆಗೋದು 4 ಗಂಟೆಗೆ. ಒಂದು 10-15 ನಿಮಿಷ ಟೈಮ್ ಇದೆ. ಸೊ ಈಗ ದೇವಸ್ಥಾನದ ಹತ್ರ ಹೋಗ್ಬಿಡ್ತೀವಿ. ಇದೊಂದು ದೇವಸ್ಥಾನ ಇದೆ ನೋಡೋಕ್ಕೆ. ಇದೊಂದು ನೋಡಿ, ನೆಕ್ಸ್ಟು ಮೈಸೂರು ಎದುರಿಗೆ ಕಾಣಿಸ್ತದೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ. ಸೊ ಇದೇ ಮೇಲುಕೋಟೆ ಫೇಮಸ್ ದೇವಸ್ಥಾನ, ಚಲುವನಾರಾಯಣ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಹಿಸ್ಟ್ರಿ ಹೇಳಬೇಕು ಅಂದರೆ ತುಂಬ ಹಳೆಯ ಟೆಂಪಲ್ಲು. ಬಟ್ ಇದನ್ನು ಪುನರ್ನಿರ್ಮಾಣ ಮಾಡಿದ್ದು 12ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರಂತೆ. ಅವಾಗಿನ ಹೊಯ್ಸಳ ದೊರೆ ಬಿಟ್ಟಿದೇವ ಅಂದರೆ ವಿಷ್ಣುವರ್ಧನ ಇದ್ನಲ್ಲ, ಅವನ ಸಹಾಯದಿಂದ ಪುನರ್ನಿರ್ಮಾಣ ಮಾಡಿರೋದಂತೆ. ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ, ದರ್ಶನ ಎಲ್ಲ ಮುಗಿಸಿದ್ವಿ. ನಿಮ್ಗೆ ಎದುರಿಗೆ ಕಾಣೋದು ಸರ್ಕಾರಿ ಸಂಸ್ಕೃತ ಮಹಾಪಾಠಶಾಲೆ ಅಂತ. ದೇವಸ್ಥಾನದೊಳಗೆ ವಿಡಿಯೋ ಫೋಟೋ ಅದೆಲ್ಲ ಅಲ್ಲ ಇಲ್ಲ. ಸೊ ಅದಕ್ಕೆ ನಾನು ಒಳಗೇನು ವಿಡಿಯೋ ಎಲ್ಲ ಮಾಡಿಲ್ಲ. ಒಳಗೆ ಆರ್ಕಿಟೆಕ್ಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ಯಾರಾದರೂ ಬಂದರೆ ಮಿಸ್ ಮಾಡಬೇಡಿ. ಮೇಲುಕೋಟೆಯಲ್ಲಿ ಚಲುವನಾರಾಯಣ ಸ್ವಾಮಿ ಫೇಮಸ್ ಇರೋದೇ ಚಲುವನಾರಾಯಣ ಸ್ವಾಮಿ ಮೇಲುಕೋಟೆ. ಸೊ ಟೈಮ್ 4:15 ಆಗಿದೆ. ನಾವು ಮೈಸೂರಿಗೆ ಹೋಗ್ತಾಯಿದ್ದೀವಿ. ಟೈಮ್ 5:15 ಆಗಿದೆ. ಇನ್ನೇನು ಮೈಸೂರು ಹತ್ತತ್ರ ಬಂದಿದ್ದೀನಿ. ಇನ್ನೊಂದು 8-10 ಕಿಲೋಮೀಟ್ರ್ ಮೈಸೂರು. ಫುಲ್ ಮಳೆ ಬರೋ ಥರ ಇದೆ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.